ಚಲನೆ ಮತ್ತು ಕಾಲ. ಅಭ್ಯಾಸಗಳು. ಪ್ರಶ್ನೆ 1. ಕೆಳಗಿನವುಗಳನ್ನು ಸರಳ ರೇಖಾಗತ, ವೃತ್ತೀಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ. 1. ಓಡುವಾಗ ನಿಮ್ಮ ಕೈಗಳ ಚಲನೆ, ಆಂದೋಲನ ಚಲನೆ. 2. ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ, ಸರಳ ರೇಖಾಗತ ಚಲನೆ. 3. ತಿರುಗಣಿ ಆಟದಲ್ಲಿ ಮಗುವಿನ ಚಲನೆ, ವೃತ್ತೀಯ ಚಲನೆ. 4. ಐಕು ಬೈಕು ಆಟದಲ್ಲಿ ಮಗುವಿನ ಚಲನೆ, ಆಂದೋಲನ ಚಲನೆ. 5. ವಿದ್ಯುತ್ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ, ಆಂದೋಲನ ಚಲನೆ. 6. ನೇರ ಸೇತುವೆಯ ಮೇಲೆ ರೈಲಿನ ಚಲನೆ, ಸರಳ ರೇಖಾಗತ ಚಲನೆ. ಪ್ರಶ್ನೆ 2. ಈ ಕೆಳಗಿನವುಗಳಲ್ಲಿ ಯಾವುವೂ ಸರಿಯಲ್ಲ. 1. ಕಾಲದ ಏಕಮಾನ ಸೆಕೆಂಡ್, ಸರಿ. 2. ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ, ತಪ್ಪು. 3. 2 ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು, ಸರಿ. 4. ನಿರ್ದಿಷ್ಟ ಲೋಲಕದ ಆವರ್ತನಾವಧಿ ಒಂದು ಸ್ಥಿರಾಂಕ, ತಪ್ಪು. 5. ರೈಲಿನ ಜವವನ್ನು ಮೀಟರ್ ಪರ್ ಅವರ್ ನಿಂದ ವ್ಯಕ್ತಪಡಿಸುವವರು, ತಪ್ಪು. ಪ್ರಶ್ನೆ 3. ಒಂದು ಸರಳ ಲೋಲಕ 20 ಆಂದೋಲನಗಳನ್ನು ಪೂರ್ಣಗೊಳಿಸಲು 32 ಸೆಕೆಂಡ್ ತೆಗೆದುಕೊಂಡರೆ ಲೋಲಕದ ಆವರ್ತನಾವಧಿ ಎಷ್ಟು? ಆವರ್ತನಾವಧಿ ತೆಗೆದುಕೊಂಡ ಕಾಲ ಆಂದೋಲನಗಳ ಸಂಖ್ಯೆ 32 20. 4 20, 4 32, 8 5 1.6 ಸೆಕೆಂಡ್. ಪ್ರಶ್ನೆ 4. 2 ನಿಲ್ದಾಣಗಳ ನಡುವೆ ಅಂತರ 240 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ. ರೈಲಿನ ಜವ ಕ್ರಮಿಸಿದ ದೂರ ತೆಗೆದುಕೊಂಡ ಕಾಲ 240 ಕಿಲೋಮೀಟರ್ 4 ಗಂಟೆಗಳು. ರೈಲಿನ ಜವ 60 ಕಿಲೋಮೀಟರ್ ಪರ್ ಗಂಟೆಗಳು. ಪ್ರಶ್ನೆ 5. ಗಡಿಯಾರ 8:30 AM ಸಮಯವನ್ನು ತೋರಿಸುವಾಗ ಒಂದು ಕಾರಿನ ದೂರಮಾಪಕವು 57,321.0 ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತಿದೆ. ನಂತರ 8:50 AM ಸಮಯದಲ್ಲಿ ದೂರಮಾಪಕದ ಅಳತೆ 57,336.0 ಕಿಲೋಮೀಟರ್ಗೆ ಬದಲಾದರೆ ನಡುವಿನ ಈ ಕಾಲದಲ್ಲಿ ಕಾರು ಚಲಿಸಿದ ದೂರವೆಷ್ಟು? ಕಾರಿನ ಜವವನ್ನು ಕಿಲೋಮೀಟರ್ ಪರ್ ಮಿನಿಟ್ಸ್ ನಲ್ಲಿ ಕಂಡುಹಿಡಿಯಿರಿ. ಈ ಜವವನ್ನು ಕಿಲೋಮೀಟರ್ ಪರ್ ಅವರ್ ನಲ್ಲಿಯೂ ವ್ಯಕ್ತಪಡಿಸಿ. ಆರಂಭದ ಅಳತೆ 57,321, ಅಂತ್ಯದ ಅಳತೆ 57,336. ಚಲಿಸಿದ ದೂರ 57,321 57,336 15 ಕಿಲೋಮೀಟರ್. ತೆಗೆದುಕೊಂಡ ಸಮಯ 8:50 8:30 20 ನಿಮಿಷ. ಕಾರಿನ ಜವ ಚಲಿಸಿದ ದೂರ ತೆಗೆದುಕೊಂಡ ಕಾಲ 15 ಕಿಲೋಮೀಟರ್ 20 ನಿಮಿಷ 3 ಕಿಲೋಮೀಟರ್ ಪರ್ ಮಿನಿಟ್ಸ್ ಬೈ 4. 3 × 60 ಭಾಗಾಕಾರ 4 45 ಕಿಲೋಮೀಟರ್ ಪರ್ ಗಂಟೆ. 60 ನಿಮಿಷಕ್ಕೆ 1 ಗಂಟೆ. ಪ್ರಶ್ನೆ 6. ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ 15 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಬೈಸಿಕಲ್ನ ಜವ 2 ಮೀಟರ್ ಪರ್ ಸೆಕೆಂಡ್ ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಣ ದೂರವನ್ನು ಕಂಡುಹಿಡಿಯಿರಿ. ಬೈಸಿಕಲ್ನ ಜವ 2 ಮೀಟರ್ ಪರ್ ಸೆಕೆಂಡ್. 1000 ಮೀಟರ್ 1 ಕಿಲೋಮೀಟರ್. ಮನೆಯಿಂದ ಶಾಲೆಗೆ ಇರುವ ದೂರ ಜವ ಇಂಟು ಕಾಲ 2 × 15 × 60 ಭಾಗಾಕಾರ 1000 1.8 ಕಿಲೋಮೀಟರ್. ಪ್ರಶ್ನೆ 7. ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ ಕಾಲ ನಕ್ಷೆಯ ಆಕಾರವನ್ನು ತೋರಿಸಿ. 1. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು. 2. ರಸ್ತೆ ಬದಿಯಲ್ಲಿ ನಿಂತ ಕಾರು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿದೆ? ಸೆಕೆಂಡ್ 1. ಜವ ಚಲಿಸಿದ ಒಟ್ಟು ದೂರ ತೆಗೆದುಕೊಂಡ ಒಟ್ಟು ಕಾಲ. 9. ಜವದ ಏಕಮಾನ. 4th 1. ಮಿನಿಟ್ ಪರ್ ಸೆಕೆಂಡ್. ಒಂದು ಕಾರು 15 ನಿಮಿಷಗಳವರೆಗೆ 40 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಮತ್ತೆ 15 ನಿಮಿಷಗಳವರೆಗೆ 60 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸಿದರೆ ಕಾರು ಕ್ರಮಿಸಿದ ಒಟ್ಟು ದೂರ. ಸೆಕೆಂಡ್ 1. 25 ಕಿಲೋಮೀಟರ್. 11ನೇ ಪ್ರಶ್ನೆ ಊಹೆಗೆ ಬಿಟ್ಟದ್ದರಿಂದ ಅದನ್ನು ನೀವೇ ಮಾಡಬೇಕಾಗಿ ವಿನಂತಿ.
ಪ್ರಶ್ನೆ 12. ಎ ಮತ್ತು ಬಿ ಎರಡು ವಾಹನಗಳ ಚಲನೆಯ ದೂರ ಕಾಲ ನಕ್ಷೆಯನ್ನು ಚಿತ್ರ 13.15 ತೋರಿಸುತ್ತದೆ. ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದಿಂದ ಚಲಿಸುತ್ತಿದೆ? ಎ ಕಾರು ಹೆಚ್ಚು ವೇಗವಾಗಿ ಚಲಿಸುತ್ತಿದೆ. ಪ್ರಶ್ನೆ 13. ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ? ಮೂರನೆಯ ನಕ್ಷೆಯು ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ. Thank you for the watching. Subscribe my channel Paಠ್ಯ ಪುಸ್ತಕ.